ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತಾ ಇದೆ. ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ದೇಶ ವಿದೇಶಗಳ ಚಿತ್ರಗಳನ್ನ ಪ್ರದರ್ಶನ ಮಾಡೋದು ಹಾಗೆ ದೇಶ ವಿದೇಶಗಳ ಸಿನಿಮಾ ಕಲ್ಚರ್ ಅನ್ನ ನಮ್ಮ ಆಡಿಯನ್ಸ್ಗೆ, ನಮ್ಮ ಸಿನಿ ಪ್ರಿಯರಿಗೆ ಹಂಚೋ ಪ್ರಕ್ರಿಯೆ ಆಗ್ತಾ ಇದೆ. ಈ ಬಾರಿ ಈ ಚಲನಚಿತ್ರೋತ್ಸವದ ಅಂಬಾಸಡರ್ ಆಗಿ, ರಾಯಭಾರಿಯಾಗಿ ಪ್ರಕಾಶ್ ರಾಜ್ ಅವರನ್ನ ರಾಜ್ಯ ಸರ್ಕಾರ ಆಯ್ಕೆ ಮಾಡಿತು. ವಾಡಿಕೆಯಂತೆ ರಾಯಭಾರಿಗಳು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ಪ್ರಕಾಶ್ ರಾಜ್ ಅವರು ಕೊಟ್ಟ ಒಂದು ಹೇಳಿಕೆ ವಿವಾದಕ್ಕೆ ಕಾರಣವಾಯಿತು. ಪ್ಯಾಲೆಸ್ಟೈನ್ ಸಿನಿಮಾಗಳನ್ನ ಬ್ಯಾನ್ ಮಾಡಿದ ವಿಚಾರಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಸಿದ್ದರಾಮಯ್ಯನವರು. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೇಂದ್ರ ಸರ್ಕಾರದ ನಿಲುವಿನ ವಿರುದ್ಧವಾಗಿ ನಿಲುವನ್ನು ತಾಳಬೇಕು ಅನ್ನೋ ಸಜೆಷನ್ ಕೂಡ ಕೊಟ್ಟರು. ಪ್ರಕಾಶ್ ರಾಜ್ ಅವರ ವೈಯಕ್ತಿಕ ಅನಿಸಿಕೆ, ಅಭಿಪ್ರಾಯ. ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ಚಿತ್ರ ಸಾಹಿತಿ ನಾಗೇಂದ್ರ ಪ್ರಸಾದ್ ಅವರು ಹೇಳಿದ್ರು, ಪ್ರಕಾಶ್ ರಾಜ್ ಅವರು ಎಲ್ಲಿ ಮಾತನಾಡಲ್ಲ, ಎಲ್ಲಾ ಕಡೆ ಮಾತನಾಡ್ತಾರೆ. ಮ್ಯಾಟರ್ ಪ್ರಕಾಶ್ ರಾಜ್ ಅವರ ಹೇಳಿಕೆಯಲ್ಲ. ಚರ್ಚೆಗ್ರಾಸವಾಗ್ತಾ ಇರೋದು ನಮ್ಮ ಸರ್ಕಾರದ ಪ್ರತಿನಿಧಿಗಳ ರಿಯಾಕ್ಷನ್. ಪ್ರಕಾಶ್ ರಾಜ್ ಅವರ ಹೇಳಿಕೆಗೆ ರಿಜ್ವಾನ್ ಅರ್ಷದ್ ಅವರು, ಸಚಿವರಾದ ಸಂತೋಷ್ ಲಾಡ್ ಅವರು ಪ್ರಕಾಶ್ ರಾಜ್ ಅವರು ಹೇಳಿದ್ದು ಸರಿ, ಈಗಿನ ಒಂದು ವೇಳೆ ಕೇಂದ್ರ ಸರ್ಕಾರದ ನಿಲುವಿಗೆ ವಿರುದ್ಧವಾಗಿ ಪ್ಯಾಲೆಸ್ಟೈನ್ ಸಿನಿಮಾಗಳನ್ನ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಎಲ್ಲಾದ್ರೂ ಇದೆ ಅಂದ್ರೆ ಅದು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ, ಅಂದ್ರೆ ಸಿದ್ದರಾಮಯ್ಯನವರ ನೇತೃತ್ವದ ಕರ್ನಾಟಕ ಸರ್ಕಾರದಲ್ಲಿ ಮಾತ್ರ ಸಾಧ್ಯ. ಅಲ್ಲಿಗೆ ಕಾಂಗ್ರೆಸ್ ಅನ್ನೋ ಕಾರಣಕ್ಕೆ, ಐಡಿಯಾಲಜಿಕಲಿ ಡಿಫರೆನ್ಸ್ ಇದೆ ಅನ್ನೋ ಕಾರಣಕ್ಕೆ ದೇಶದ ಹಿತಾಸಕ್ತಿ ಹಾಗೆ ದೇಶದ ಕೆಲವೊಂದಷ್ಟು ಡಿಪ್ಲೊಮ್ಯಾಟಿಕ್ ನಿರ್ಧಾರಗಳಿಗೆ ವಿರುದ್ಧವಾಗಿ ನಿಲ್ಲೋದು ಕೂಡ ಓಕೆ ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ನಮ್ಮ ಜನಪ್ರತಿನಿಧಿಗಳು. ಚರ್ಚೆ ಕಾರಣವಾಗ್ತಾ ಇರೋದು ಇದೇ ವಿಚಾರ. ಚರ್ಚೆ ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಪ್ರಕಾಶ್ ರಾಜ್ ಅವರ ಹೇಳಿಕೆ, ಅದಕ್ಕೆ ಬೆಂಬಲವಾಗಿ ಸಚಿವರಾದ ಸಂತೋಷ್ ಲಾಡ್ ಅವರು ನೀಡಿರುವ ಹೇಳಿಕೆಯನ್ನ ಗಮನಿಸಿ ಬನ್ನಿ. ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಆದರೆ ಇತ್ತೀಚೆಗೆ ನಾವು ಬೆಂಗಳೂರಿನ ಚಲನಚಿತ್ರೋತ್ಸವಕ್ಕೆ ಬಂದಾಗ ಇದರಲ್ಲಿ ರಾಜಕೀಯ ಪ್ರವೇಶ ಮಾಡಿದೆ. ಇಂತಹ ಅದ್ಭುತವಾಗಿ ನಡ್ಕೊಂಡು ಬರ್ತಿದ್ದಂತಹ ಈ ವರ್ಷದ ಉತ್ಸವಕ್ಕೆ ಪ್ಯಾಲೆಸ್ಟೈನಿಯನ್ ಸಿನಿಮಾಗಳನ್ನ ನಮ್ಮ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡಕ್ಕೆ ಬಿಡ್ತಾ ಇಲ್ಲ. ಅಂದ್ರೆ ಏನಿದು? ಇದರ ಪ್ರತಿರೋಧ ನಾವು ಹೇಗೆ ಮಾಡಬೇಕು? ಒಂದು ಸರ್ಕಾರವಾಗಿ, ಮುಖ್ಯಮಂತ್ರಿಗಳಾಗಿ ನೀವು ಒಂದು ದೊಡ್ಡ ನಿಲುವನ್ನು ತಗೊಳ್ಬೇಕು ಅಂತ ಒಬ್ಬ ರಾಯಭಾರಿಯಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂದ್ರೆ ನಮ್ಮ ನಾಡಿನ, ನಮ್ಮ ಮಣ್ಣಿನ ಕಣ್ಣೀರಿನ ಸಂತಸದ ಕಥೆಗಳಾದ ಹೃದಯದ ಹಣಿತೆ ಅನ್ನೋ ಒಂದು ಪುಸ್ತಕ ಬೇರೆ ಭಾಷೆಗೆ ತರ್ಜುಮೆಯಾಗಿ ಬೂಕರ್ ಪ್ರಶಸ್ತಿ ಬಂದರೆ ಸಂಭ್ರಮಿಸುವ ನಾವು ನಮ್ಮ ನೆಲಕ್ಕೆ ಇನ್ನೊಬ್ಬರ ಕಥೆಗಳನ್ನು ತರುವುದಕ್ಕೆ ಆಗೋದಿಲ್ಲ ಅನ್ನೋ ನಿರ್ಬಂಧವನ್ನು ನಾವು ಹೇಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ? ಇದನ್ನ ಮೊನ್ನೆ ಕೇರಳದ ಫೆಸ್ಟಿವಲ್ನಲ್ಲೂ ಮಾಡಿದ್ರು. ಆದ್ರೆ ಅಲ್ಲಿಯ ಸರ್ಕಾರ ನಿಂತು ಆ ಪ್ರದರ್ಶನಗಳಿಗೆ ಅನುವು ಮಾಡಿಕೊಡ್ತು. ಆ ತರದ ಒಂದು ಪ್ರತಿರೋಧವನ್ನ ಬೆಂಗಳೂರಿನ ಚಲನಚಿತ್ರೋತ್ಸವದಲ್ಲಿ ನಿಮ್ಮ ರಾಜಕೀಯದ ಹುನ್ನಾರಗಳು ನಡೆಯೋಲ್ಲ ಅನ್ನೋದನ್ನ ಕರ್ನಾಟಕ ಸರ್ಕಾರವಾಗಲಿ, ಚಲನಚಿತ್ರ ಅಕಾಡೆಮಿ ಆಗಲಿ ಪ್ರತಿರೋಧಿಸಬೇಕು, ಪ್ರತಿಭಟಿಸಬೇಕು ಅಂತ ರಾಯಭಾರಿಯಾಗಿ ನಾನು ಒತ್ತಾಯಿಸ್ತಾ ಇದ್ದೇನೆ. ನನ್ನ ಪ್ರತಿಭಟನೆಯನ್ನ ನೀವು ಪ್ಯಾಲೆಸ್ಟೈನಿಯನ್ನ ನೋಡಿ, ನಮ್ಮ ರಾಜ್ ಅವರ ಹೇಳಿಕೆ ನೀವು ಗಮನಿಸಿದ್ದೀರಾ? ಪ್ಯಾಲೆಸ್ತೀನ್ ಚಿತ್ರಗಳನ್ನ ಪ್ರದರ್ಶನ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಬಿಡ್ತಿಲ್ಲ. ರಾಜ್ಯ ಸರ್ಕಾರ ಯಾವ ತರ ನೋಡುತ್ತೆ? ಅಲ್ಲ, ಅದೇ ಹೇಳ್ತಿರೋದು. ಈಗ ನಮ್ಮ ಇಂಡಿಯನ್ ಬಾಲಿವುಡ್ ಮೂವೀಸ್ ಎಲ್ಲ ಪ್ರಪಂಚಕ್ಕೆ ಹೋಗುತ್ತೆ. ಪ್ಯಾಲೆಸ್ತೈನ್ ಅಂತಕ್ಕಂಥ ಕಾನ್ಸೆಪ್ಟ್ ಇವ್ರ ಐಡಿಯಾಲಜಿಕಲ್ ಡಿಫರೆನ್ಸ್ ಇರಬಹುದು. ಏನು ಒಂದು ಕೇಂದ್ರ ಸರ್ಕಾರ ಭಾರತ ಸರ್ಕಾರ ಯಾವಾಗಲೂ ನಾವು ಯಾರ ಪರ ಇದ್ವಿ? ವಾಜಪೇಯಿ ಸಾಹೇಬ್ರು ಏನ್ ಮಾತನಾಡಿರ್ತಕ್ಕಂಥದ್ದು, ಅವ್ರ ಕಾಲದಲ್ಲಿ ಏನ್ ಸ್ಟ್ಯಾಂಡ್ ತಗೊಂಡಿದ್ದಾರೆ, ಯುಎನ್ ಅಲ್ಲಿ ಏನ್ ಸ್ಟ್ಯಾಂಡ್ ತಗೊಂಡಿದ್ವಿ. ಇಟ್ಸ್ ಮೋರ್ ಆಫ್ ಇಂಟರ್ನ್ಯಾಷನಲ್ ಇಶ್ಯೂನಲ್ಲಿ ನಾವು ಯಾರ ಪರ ಇರ್ತೀವಿ, ಯಾರ ವಿರುದ್ಧ ಇರತಕ್ಕಂಥದ್ದು ಒಂದು ಕ್ಲಾರಿಟಿ ಇರಬೇಕು ಸರ್ಕಾರಕ್ಕೆ. ನಾನಿಂದ ಪೊಲಿಟಿಸೈಸ್ ಮಾಡಕ್ ಹೋಗಲ್ಲ, ಬಟ್ ನನ್ನ ಔಟ್ಲುಕ್ ಯಾವುದೇ ದೇಶದ ಒಂದು ಪಿಕ್ಚರ್ ಬಂದು ಸ್ಕ್ರೀನ್ ಮಾಡ್ಲಿಕ್ಕೆ ಅದೇನು ತೊಂದರೆ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಐ ಪರ್ಸನಲಿ ಫೀಲ್ ನಮ್ಮ ದೇಶದ ಪಿಕ್ಚರ್ ಎಲ್ಲ ಕಡೆ ಹೋಗುತ್ತೆ. ಆ ದೇಶದ ಪಿಕ್ಚರ್ ಸ್ಕ್ರೀನ್ ಮಾಡಿದ್ರೆ ಏನ್ ತೊಂದರೆ ಆಗೋದಿದೆ? ಅಕಾರ್ಡಿಂಗ್ ಟು ಮೀ ಮಾಡಬೇಕು. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಎಂಜಿ ಮಹೇಶ್ ಅವರಿದ್ದಾರೆ, ಹಾಗೆ ಮುಸ್ಲಿಂ ಮುಖಂಡರಾದ ಅಬ್ದುಲ್ ರಜಾಕ್ ಅವರು, ಎಂಡಿ ಫಾರೂಕ್ ಅವರಿದ್ದಾರೆ, ಹಾಗೆ ಹಿರಿಯ ವಕೀಲರಾದ ಅಮೃತೇಶ್ ಅವರಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾದ ನರಸಿಂಹಲು ಅವರು ಜಾಯ್ನ್ ಆಗ್ತಾರೆ. ಹಾಗೆ ನಿವೃತ್ತ ಕರ್ನಲ್ ಪಿವಿ ಹರಿ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ನಮಸ್ಕಾರ ಎಲ್ಲರಿಗೂ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಹೇಶ್ ಜಿ, ನಾವಿಲ್ಲಿ ಪ್ರಕಾಶ್ ರಾಜ್ ಅವರ ವೈಯಕ್ತಿಕ ಹೇಳಿಕೆ ಬಗ್ಗೆ ಕಡಾಖಂಡಿತವಾಗಿಯೂ ಚರ್ಚೆ ಮಾಡ್ತಿಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಪ್ರಕಾಶ್ ರಾಜ್ ಅವರು ವಿಧಾನಸೌಧದ ಮೆಟ್ಲು ಮೇಲೆ ಬೇಕಾದ್ರೂ ನಿಂತ್ಕೊಂಡು ಮಾತನಾಡಬಹುದು, ಅಥವಾ ಅವ್ರ ಮನೆ ಚೇಂಬರ್ನಲ್ಲಿ ಬೇಕಾದ್ರೂ ನಿಂತ್ಕೊಂಡು ಮಾತನಾಡಬಹುದು. ವಾಟ್ ಇಸ್ ಕನ್ಸರ್ನಿಂಗ್ ಇಸ್ ಸಚಿವರಾದ ಸಂತೋಷ್ ಲಾಡ್ ಅವರ ಪ್ರತಿಕ್ರಿಯೆ. ಕೇಂದ್ರ ಸರ್ಕಾರದ ಐಡಿಯಾಲಜಿ ಡಿಫರೆನ್ಸ್, ಪ್ಯಾಲೆಸ್ಟೀನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೈದ್ಧಾಂತಿಕ ವಿರೋಧ
ಅನ್ನೋದು ಒಬ್ಬ ಸಚಿವರ ಬಾಯಿಂದ ಬರ್ತಾ ಇರೋ ಮಾತು. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂದ್ರೆ ಕೇಂದ್ರ ಸರ್ಕಾರದ ನಿಲುವು ಪಕ್ಷಾತೀತವಾಗಿ ದೇಶದ ಪರವಾಗಿರಬೇಕು ಅನ್ನೋದು ಐಡಿಯಾಲಜಿ, ದೇಶದ ಪರವಾದ ಐಡಿಯಾಲಜಿ. ಇಲ್ಲಿ ಯಾಕೆ ಇದು ಡಿಫರೆನ್ಸ್ ಕಾಣಿಸ್ತಾ ಇದೆ? ಪ್ಯಾಲೆಸ್ಟೈನ್ ಚಿತ್ರಗಳನ್ನ ಇಲ್ಲಿ ಪ್ರದರ್ಶನ ಮಾಡಬಾರದು ಅನ್ನೋದು ಬಿಜೆಪಿಯ ಸೈದ್ಧಾಂತಿಕ ನಿಲುವು ಅಂತ ಯಾಕೆ ಕಾಣಿಸ್ತಿದೆ ಅನ್ನೋದು. ಇಲ್ಲಿ ಬಹಳ ಸರಿಯಾಗಿ ಹೇಳಿದ್ರಿ ನೀವು. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನು, ಈ ಒಬ್ಬ ಕಲಾವಿದ ಏನು ಅಭಿಪ್ರಾಯ ವ್ಯಕ್ತ ಮಾಡಿದ್ದಕ್ಕೆ ನೀವು ಚರ್ಚೆಯನ್ನು ತೆಗೆದುಕೊಂಡಿದ್ದೀರಿ. ಮೊದಲನೇದು ಚರ್ಚೆಗೆ ಸೂಕ್ತನ ಅಂತ ನನಗೆ ಪ್ರಶ್ನೆ ಬಂದದ್ದು. ಆದ್ರೆ ಇವರೆಲ್ಲರೂ ಕೂಡ ಯಾರು ಈ ವ್ಯಕ್ತಿಗಳು ಈಗೇನಿದ್ದಾರೆ, ಇವರು ತಥಾಕಥಿತ ವ್ಯಕ್ತಿಗಳಿಗೆ ರಾಷ್ಟ್ರಕ್ಕಿಂತ ಅವರ ವಿಚಾರ ವೈಚಾರಿಕತೆ ಅವ್ರೇನೋ ಒಂದಷ್ಟೆಲ್ಲ ನಂಬಿದಾರಲ್ಲ, ಅದ್ರ ಸಲುವಾಗಿ ಮಾತನಾಡ್ತಕ್ಕಂಥದ್ದು. ಪ್ರತಿಯೊಂದು ಒಂದು ಸೆಲೆಕ್ಟಿವ್ ಅಪ್ರೋಚ್. ನಮ್ಮ ದೇಶದ ನೂರಾರು ಸಮಸ್ಯೆಗಳ ಇದ್ದಂತ ಸಂದರ್ಭದೊಳಗಡೆ ಅದನ್ನ ಮಾರುಮಾಚಿ ಅದಕ್ಕೆ ಅವಕಾಶಕ್ಕೆ ಯಾವುದೇ ರೀತಿಯ ಅವತ್ತಿನ ಧ್ವನಿ ಎತ್ತಲ್ದೆ ಇವತ್ತು ಒಂದು ಅಂತಾರಾಷ್ಟ್ರೀಯವಾದಂತ ಭಾರತದ ಹಿತಕ್ಕನುಗುಣವಾದಂತ ಒಂದು ರಾಜಕೀಯ ಮತ್ತೆ ಒಂದು ವಿದೇಶಾಂಗ ನೀತಿಯನ್ನ ಒಂದು ರಾಷ್ಟ್ರ ತೆಗೆದುಕೊಳ್ಳುತ್ತೆ. ಆ ನಿಲುವು ಯಾಕೆಂದ್ರೆ ಯಾವುದೇ ಒಂದು ರಾಷ್ಟ್ರ ತೆಗೆದುಕೊಳ್ಳುವಂಥದ್ದು ತನ್ನ ದೇಶದ ಸಲುವಾಗಿ ತನ್ನ ದೇಶಕ್ಕೆ ಯಾವುದು ಒಳ್ಳೇದಿದೆ ಅದನ್ನ ಮಾತ್ರ ಮಾಡ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಶ್ನೆ ಅಂತಕ್ಕಂಥದ್ದು ಈ ತರ ವ್ಯಕ್ತಿಗಳು ಯಾರಿದ್ದಾರೆ, ಇವರೆಲ್ಲ ಯಾರೆಲ್ಲ ಈ ತರ ಒಂದಷ್ಟು ಜನ ಸೂಡೋ ವ್ಯಕ್ತಿಗಳಿದ್ದಾರೆ, ಡೋಂಗಿ ವ್ಯಕ್ತಿಗಳು, ನಾಟಕ ಮಾಡೋರಿದ್ದಾರೆ. ಇವರೆಲ್ಲರೂ ಕೂಡ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅಪೋಸ್ ಮಾಡ್ಲಿಕ್ಕೆ ಅವ್ರಿಲ್ಲ. ಅಲ್ಲ, ಅವ್ರು ಏನ್ ಬೇಕಾದ್ರೆ ಮಾಡ್ಲಿ, ನನಗೆ ಗೊತ್ತಿದೆ ವಾಸ್ತವ ಅದು. ಅವರು ಡೋಂಗಿ, ನಾನು ಯಾವುದೆಲ್ಲ ಪದ ಹೇಳಿದ್ದೀನಿ ಬಹಳ ಅರಿವಿನಿಂದ ಎಚ್ಚರಿಕೆಯಿಂದ ಮಾತನಾಡ್ತಾ ಇದ್ದೀನಿ. ನಾನು ಯಾವುದು ಕೂಡ ಅಲ್ಲಲ್ಲ, ಒಂದ್ ನಿಮಿಷ ನೀವು ಆಮೇಲೆ ಮಾತನಾಡಿ ರಜಾಕ್. ನಾನು ಹೇಳ್ತಿರ್ತಕ್ಕಂಥದ್ದು ಹಿಂಗೆ, ಇದೇನು ಈ ಪ್ರಕರಣವನ್ನ ಅವ್ರು ಮಾತನಾಡಿದ್ದಾರೆ ಯಾವುದು ಪ್ಯಾಲೆಸ್ಟೈನ್ ಬಗ್ಗೆ, ಪ್ಯಾಲೆಸ್ಟೈನ್ ಮತ್ತೆ ಇಸ್ರೇಲಿನ ವಿಚಾರವಾಗಿ ಭಾರತದ ಸರ್ಕಾರದ ನಮ್ಮ ದಿಟ್ಟನ ಒಂದು ದೃಢವಾದಂತ ನಿಲುವಿದೆ. ನಮ್ಮ ವಿದೇಶಾಂಗ ನಿಲುವು ಏನಾಗಬೇಕು ಇದೆ. ಇದೊಂದು ಸಿನಿಮಾ ಆಗಿ ನೋಡುವಂತ ಕಾಲಘಟ್ಟದ ಒಳಗಡೆ ಇವತ್ತಿನ ಅಂತಾರಾಷ್ಟ್ರೀಯವಾಗಿ ಇವತ್ತಿನ ಜಿಯೋ ಪೊಲಿಟಿಕಲ್ ಸಿಚುಯೇಷನ್ ಉದ್ಭವ ಆದಂತ ಈ ದೇಶದ ಪ್ರತಿಯೊಬ್ಬ ನಾಗರಿಕ ತನ್ನ ರಾಷ್ಟ್ರದ ಬಗ್ಗೆ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಇವ್ರಿಗೆ ಈ ಸಂವೇದನೆ ಬೇರೆ ವಿಚಾರದಲ್ಲಿ ಇರ್ಲಿಲ್ಲ. ಈಗ ಉದಾಹರಣೆ ಹೇಳ್ತೀನಿ ಕೇಳಿ. ಯಾವಾಗ ಇವ್ರ ಬಾಯಿಗೆ ಏನ್ ಹಾಕೊಂಡಿದ್ರು ಗೊತ್ತಿಲ್ಲ ನನಗೆ. 2003ನೇ ಇಸ್ವಿ ಒಳಗಡೆ ಲಜ್ಜಾ, ಯಾವ ಲಜ್ಜಾನ ತಸ್ಲಿಂ ನಸ್ರಿನ್ ಲಜ್ಜಾ ವಿಚಾರ ಬಂದಂತ ಸಂದರ್ಭದೊಳಗಡೆ ಇವರು ಮಾತಾಡ್ಲಿಲ್ಲ. ಸ್ಯಾಟನಿಕ್ ವರ್ಸಸ್ 36 ವರ್ಷ ಬ್ಯಾನ್ ಮಾಡಿದ್ರು. 36 ವರ್ಷ ಮೊನ್ನೆ ದೆಹಲಿ ಹೈಕೋರ್ಟ್ ಆದ ನಂತರ ಸ್ಯಾಟನಿಕ್ ವರ್ಸಸ್ ಅನ್ನ ಆಚೆ ತರುವಂತ ಮಾಡಿದ್ರು. ಅಂದ್ರೆ ಒಂದು ಧರ್ಮವನ್ನ ಓಲೈಸತಕ್ಕಂಥದ್ದು ಮತ್ತೆ ಮೋದಿಯನ್ನ ವಿರೋಧ ಮಾಡಬೇಕು ಅನ್ನೋ ಅಂತ ಒಂದೇ ಒಂದು ಉದ್ದೇಶದಿಂದ ಇವ್ರ ಕಾಂಟ್ರಿಬ್ಯೂಷನ್ ಏನ್ರಿ. ಒಂದು ವಿಷಯ ಹೇಳ್ತೀನಿ ಕೇಳಿ, ಆಸ್ ಎ ಆರ್ಟಿಸ್ಟ್ ಬಿಟ್ಬಿಟ್ಟು ಇವ್ರ ಕಾಂಟ್ರಿಬ್ಯೂಷನ್ ನಾನು ಕೇವಲ ಚರ್ಚೆ ಮಾಡ್ತಾ ಇಲ್ಲ. ಯಾವ ಅವರ ವ್ಯಕ್ತಿತ್ವ ಒಂದು ಮಾತು ಹೇಳ್ತೇನೆ. ವಾಟ್ ಈಸ್ ಇಸ್ ಕಾಂಟ್ರಿಬ್ಯೂಷನ್? ನಿಮಗೆ ದೇಶದ ಸಲುವಾಗಿ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ ಅವ್ರದ್ದು? ಬಟ್ ರಾಜ್ಯ ಸರ್ಕಾರ ಅವರನ್ನ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿದ್ದಾರೆ. ನೀವು ಸಂತೋಷ ವಿಚಾರ ಹೇಳಿದ್ರೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ ಅವರು ನಮ್ಮ ಜೊತೆ 5 ನಿಮಿಷ ಇರ್ತಾರೆ. ಫಿಲ್ಮ್ ಚೇಂಬರ್ ನ ಅಧ್ಯಕ್ಷರು ನರಸಿಂಹ ಸರ್. ರಾಜ್ಯ ಸರ್ಕಾರ ನೋಡಿ, ನಾನು ಹೇಳ್ತೀನಿ ಕೇಳಿ, ಏನ್ ಕಾಂಗ್ರೆಸ್ಸಿನ ಒಟ್ಟು ಈ 70 ವರ್ಷದ ನೀತಿ ಒಳಗಡೆನೂ ಕೂಡ ತುಷ್ಟೀಕರಣ, ಅಪೀಸ್ಮೆಂಟ್ ಅಂತಕ್ಕಂಥದ್ದೊಂದು ನೀತಿ ಬಿಟ್ರೆ, ಮುಸಲ್ಮಾನರನ್ನ ಓಲೈಸಬೇಕು ಅನ್ನೋದೊಂದು ಬಿಟ್ರೆ ಯಾವ ಅವರ ನಿಮ್ಗೊಂದು ವಿಷಯ ಹೇಳ್ತೀನಿ. ಯಾರು ಈ ತಥಾಕಥಿತ ವ್ಯಕ್ತಿಗಳು ಈ ತರದ ವೇಷಗಳು ಹಾಕೊಂಡಿದ್ದಾರೆ, ಇವರೆಲ್ಲರೂ ಕೂಡ ಒಂದು ವೈಚಾರಿಕವಾಗಿ ಈ ದೇಶದ ಒಳಗಡೆ ಆ ನಿಟ್ಟಿನ ಒಳಗಡೆ ಇದು ಏನ್ ಈ ಸಂಗತಿ ಇದೆ, ಮೋದಿ ವಿರೋಧ ಮಾಡೋದು ಒಂದು ಭರದ ಒಳಗಡೆ ನಮ್ಮ ದೇಶವನ್ನ ವಿರೋಧಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ.